ಹಾಗೆಲ್ಲ ಮಾತಾಡಬೇಡಮ್ಮ. ಮಗುಗೇನು ತೊಂದರೆ ಆಗಲ್ಲ. ಆಗೋ ತೊಂದರೆ ತಪ್ಪಲಿ ತಾನೇ ಆ ಭಗವಂತ ಭವಿಷ್ಯ ನುಡಿಯೋರ ಕೈಲಿ ಬಂದು ಭವಿಷ್ಯ ಹೇಳಿಸಿ ಪರಿಹಾರನೂ ಹೇಳಿರೋದು. ಕಷ್ಟ ಕೊಡೋ ದೇವರು ಕಷ್ಟಕ್ಕೆ ಪರಿಹಾರನೂ ಸೂಚಿಸ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಹೌದು ಪಾರು, ಆ ಭವಿಷ್ಯ ಹೇಳೋರು ನಮ್ಮ ಮಗಳಿಗೆ ಕಂಟಕ ಐತೆ ಅನ್ನೋದನ್ನ ಮಾತ್ರ ನಾವು ಮನಸ್ಸಿಗೆ ತಗೊಂಡು ಕೊರಗ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಗಾಬರಿ ಆಗ್ತಾ ಇದೆ. ಆದರೆ ಸಾರಥಿ ಹೇಳಿದಾಗೆ ಅವ್ರು ಅದಕ್ಕೆ ಪರಿಹಾರನೂ ಹೇಳಿದಾರಲ್ವಾ? ಇವತ್ತೇ ದೇವಸ್ಥಾನಕ್ಕೆ ಹೋಗಿ ಕಂಟಕ ಪರಿಹಾರ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ. ಹೋಗಿ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಗುರುಗಳೇ, ನಿನ್ನೆ ನಾನು ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದಾಗ ಇನ್ನು2 ದಿನದಲ್ಲಿ ನಿಮ್ಮ ದೊಡ್ಡ ಮಗ ಸೊಸೆ ನಮ್ಮನೆಗೆ ಬಂದು ಇರ್ತಾರೆ ಅಂತ ಹೇಳಿದ್ರಿ. ಈಗ ನೀವೇ ಬಂದು ಮಗುಗೆ ಕಂಟಕ ಇದೆ ಅಂತ ಹೇಳ್ತಿದ್ದೀರಲ್ಲ, ಇದೇನಿದು ಗುರುಗಳೇ? ಈ ಬದುಕು ಅನ್ನೋದೇ ಹಾಗೆ ತಾಯಿ. ನೆಮ್ಮದಿ ಸಂಭ್ರಮಗಳ ನಿರೀಕ್ಷೆಯಲ್ಲಿದ್ದವರಿಗೆ ಕಲ್ಪಿಸಿಕೊಳ್ಳೋಕ್ಕೂ ಹಿಂಸೆ ಆಗುವಷ್ಟು ಸಂಕಷ್ಟ ಪರೀಕ್ಷೆಗಳು ಎದುರಾಗ್ತವೆ. ನಡಿಬೇಕು ಅನ್ನೋದು ನಡೀದೇ ಹೋಗ್ಬೋದು, ಘಟಿಸುತ್ತಾ ಅನ್ನೋದು ಘಟಿಸಿಯೇ ಬಿಡ್ಬೋದು. ಅದೆಲ್ಲ ವಿಧಿ ನಿಯಮ. ನೀವು ಹೇಗೆ ಒಟ್ಟೊಟ್ಟಾಗಿ ಹೇಳಿದ್ರೆ ಹೇಗೆ ಗುರುಗಳೇ? ನಮ್ಮ ಮಗುಗೆ ಅಪಾಯ ಯಾವ ರೀತಿ ಹೇಗೆ ಬರುತ್ತೆ ಅಂತ ಹೇಳ್ಬಿಡಿ. ಅದರಿಂದ ನಾವು ನಮ್ಮ ಮಗುನ ದೂರ ಇಟ್ಕೊಂಡ್ಬಿಡ್ತೀವಿ. ನಾನು ಭಗವಂತನ ಸೇವಕ ಮಾತ್ರ. ಆತ ನುಡಿಸಿದಂತೆ ನುಡಿಯುವುದಷ್ಟೇ ನನ್ನ ಕರ್ತವ್ಯ. ಈ ಮನೆಯ ಭವಿಷ್ಯ ಆಗಬೇಕಾದ ಕುಡಿಗೆ ಭವಿಷ್ಯನೇ ಇಲ್ಲದೆ ಹೋಗ್ಬೋದು. ಹೋಗಿ ಎಚ್ಚರಿಸುವಂತ ಭಗವಂತನ ಪ್ರೇರಣೆ ಆಯಿತು. ತಕ್ಷಣ ಹೊರಟು ಬಂದೆ. ಬರೀ ಎಚ್ಚರಿಸಿದ್ರೆ ಏನ್ ಪ್ರಯೋಜನ ಗುರುಗಳೇ? ರತ್ನವೇಣಿ, ನೀವು ಇಲ್ಲಿವರೆಗೂ ನಮ್ಮನ್ನ ಎಚ್ಚರಿಸೋದಕ್ಕೋಸ್ಕರ ಬಂದಿದ್ದೀರಾ ಅಂದ್ರೆ ನೀವು ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಇಟ್ಕೊಂಡೇ ಬಂದಿರ್ತೀರಾ ಅಲ್ವಾ ಗುರುಗಳೇ? ಇದೆ ತಾಯಿ, ಒಂದು ಪರಿಹಾರ ಇದೆ. ಅದೇನು ಅಂತ ಹೇಳಿ ಗುರುಗಳೇ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ನಾನು ಅದನ್ನ ಮಾಡ್ತೀನಿ. ಮೃತ್ಯುಂಜಯ ಮಹಾಮಂತ್ರ, ಮೃತ್ಯುಂಜಯನ ಧ್ಯಾನ, ಮೃತ್ಯುಂಜಯನ ಪೂಜೆ. ಆಯುಷ್ಯದಾತ ಮೃತ್ಯುಂಜಯನ ಮಂತ್ರವನ್ನು ಮನೆ ಹಿರಿಯರಾದವರು 1001 ಸಲ ಪಠಿಸಬೇಕು. ಪ್ರತಿ ಕ್ಷಣ ಮೃತ್ಯುಂಜಯನ ಧ್ಯಾನವನ್ನು ಮಾಡಬೇಕು. ಎಲ್ಲಕ್ಕೂ ಮುಖ್ಯವಾಗಿ ಮೃತ್ಯುಂಜಯನ ಸನ್ನಿಧಿಗೆ ತೆರಳಿ ಅಲ್ಲಿ ಹೆತ್ತ ತಾಯಿಯ ಕೈಯಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆ ಮಾಡಿಸಿ ಪೂಜೆ ಮಾಡಬೇಕು. ಅಲ್ಲಿ ಪೂಜೆ ಸಂಪೂರ್ಣ ಆಗೋವರೆಗೂ ಮನೆಯಲ್ಲಿ ಹಚ್ಚಿದ ನಂದಾದೀಪ ಆರದೇ ಇರೋ ಹಾಗೆ ಯಾರಾದರೂ ನೋಡಿಕೊಳ್ಳೇಬೇಕು. ಭಗವಂತನ ದಯೆ ನಿಮ್ಮ ಕುಟುಂಬದ ಮೇಲಿದೆ. ಅದಕ್ಕೆ ಅಪಾಯದ ಮುನ್ಸೂಚನೆಯನ್ನು ನನ್ನ ಮೂಲಕ ತಲುಪಿಸಿದ್ದಾನೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ವಂಶದ ಹೆಸರು ಹೇಳೋರೇ ಇರೋದಿಲ್ಲ. ಆದಷ್ಟು ಬೇಗ ಹೊರಡಿ. ಆಗ್ಲಿ ಗುರುಗಳೇ. ನಾನಿನ್ ಬರ್ತೀನಿ. ಆ ಭಗವಂತ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ.
ನನ್ನ ಬಟ್ಟೆನೂ ಪ್ಯಾಕ್ ಮಾಡು, ನಾನು ಅರಸನಕೋಟೆಗೆ ಹೋಗಿ ವಿಷಯ ಹೇಳಿ ಬಂದ್ಬಿಡ್ತೀನಿ. ಏನಂತ ಹೇಳ್ತೀರಾ ಯಜಮಾನ್ರೆ? ಅದೇ ಮನೆ ಹತ್ರ ಭವಿಷ್ಯ ಹೇಳೋರು ಬಂದಿದ್ರು. ನಮ್ಮ ಮಗಳಿಗೆ ಏನೋ ಕಂಟಕ ಇದೆಯಂತೆ, ಶಿವಪುರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ರೆ ಕಂಟಕ ಪರಿಹಾರ ಆಗುತ್ತೆ, ನಾವೆಲ್ಲರೂ ಒಟ್ಟಿಗೆ ಹೋಗಿ ಬಂದುಬಿಡೋಣ ಅಂತ ಹೇಳ್ತೀನಿ. ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಆಮೇಲೆ ಮಗುಗೆ ಬಂದಿರೋ ಕಂಟಕ ಕಳಿಬೇಕು ಅಂದರೆ ಹೆತ್ತ ತಾಯಿ ಅಂದರೆ ನಾನು ಪೂಜೆ ಕೂರ್ಬೇಕು ಯಜಮಾನ್ರೆ. ಹೀಗಿರುವಾಗ ಜನನಿ ಅತ್ಯಮ್ಮ ಎಲ್ಲ ಬಂದರೆ ಅವರೆಲ್ಲರೂ ಮುಂದೆ ನಾನು ಹೇಗೆ ಪೂಜೆ ಮಾಡೋದಕ್ಕಾಗತ್ತೆ, ನೀವೇ ಹೇಳಿ. ಹೌದು ದೊಡ್ಡ ಯಜಮಾನ್ರೆ, ಅಖಿಲಮ್ಮ ಮಗುವಿನ ತಾಯಿ ಜನನಿಂತಲೇ ಅಂದ್ಕೊಂಡಿದ್ದಾರೆ. ಜನನಿನೇ ಪೂಜೆ ಕೂರಿಸ್ತಾರೆ. ಹಂಗೇನಾದರೂ ಜನನಿನ ಪೂಜೆ ಕೂರಿಸಿದ್ರೆ ಮಗುಗಿರೋ ಕಂಟಕ ಪರಿಹಾರ ಆಗಲ್ವಲ್ಲ? ಇಲ್ಲ ಸರ್ತಿ, ಹಾಗಾಗಬಾರ್ದು. ನಮ್ಮ ಮಗಳಿಗೆ ಬಂದಿರೋ ಕಂಟಕ ದೂರ ಸರಿಲೇಬೇಕು. ಅದಕ್ಕೆ ಪಾರ್ವತಿನೇ ಪೂಜೆ ಕೂರಬೇಕು. ಎಲ್ಲ ಸರಿ, ಆದರೆ ಅವ್ರ ಮೊಮ್ಮಗಳಿಗೆ ಕಂಟಕ ಇದೆ ಅನ್ನೋ ವಿಷಯನ ಅಮ್ಮನ ಗಮನಕ್ಕೆ ತರದೇ ಇದ್ರೆ ತಪ್ಪಾಗಲ್ವಾ? ಯಾಕೆಂದರೆ ಅವ್ರಿಗೆ ಆ ವಿಷಯ ಗೊತ್ತಿದ್ರೆ ಮಗುನ ಇನ್ನೂ ಹುಷಾರಾಗಿ ಭದ್ರವಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ನನ್ನ ಮಾತು ಕೇಳೋದಾದರೆ ಅಖಿಲಮ್ಮಂಗೆ ಮಗುವಿನ ತಂದೆ ತಾಯಿ ನೀವೇ ಅಂತ ಹೇಳೋದು ಒಳ್ಳೇದು ಅನಿಸುತ್ತೆ. ಅದರಿಂದ ಜನನಿ ಆರೋಗ್ಯ ಸ್ವಲ್ಪ ಹದಗೆಡಬಹುದು, ಆದರೆ ಚಿಕಿತ್ಸೆ ಕೊಡಿಸೋದ್ರಿಂದ ಅದನ್ನು ಸರಿ ಮಾಡ್ಬೋದಲ್ವಾ? ಹಾಗೆ ಅಖಿಲಮ್ಮಂಗೆ ಸತ್ಯ ಗೊತ್ತಾದರೆ ನಿಮ್ಮನ್ನೇ ಪೂಜೆ ಕೂರಿಸ್ತಾರೆ. ಆಗ ಮಗುಗಿರೋ ಕಂಟಕ ಪರಿಹಾರ ಆಗುತ್ತೆ. ಇಲ್ಲ, ನನಗಿದಕ್ಕೆ ಒಪ್ಪಿಗೆ ಇಲ್ಲ. ಬೇರೆ ದಾರಿ ಹುಡ್ಕೋಣ. ಬೇರೆ ಯಾವ ದಾರಿ ಇದೆ? ಮಗು ಜೀವಕ್ಕಿಂತ ನಿನಗೆ ಸತ್ಯ ಮುಚ್ಚಿಡೋದೇ ದೊಡ್ಡದಾ? ನಮಗೆ ನಮ್ಮ ಮಗುವಿನ ಜೀವ ಎಷ್ಟು ಮುಖ್ಯನೋ ಅದೇ ರೀತಿ ಜನನಿ ಜೀವನ ಕೂಡ ಅಷ್ಟೇ ಮುಖ್ಯ. ಸತ್ಯ ಹೇಳೋ ಮಾತೇ ಇಲ್ಲ. ಮಗು ನಮ್ಮದು ಅನ್ನೋ ಸತ್ಯ ಮಾತ್ರ ಅಲ್ಲ, ಭವಿಷ್ಯ ನುಡಿಯೋರು ಹೇಳಿರೋ ಮಗು ಕಂಟಕ ಇದೆ ಅನ್ನೋ ಸತ್ಯ ಕೂಡ ಯಾರಿಗೂ ಗೊತ್ತಾಗೋದು ಬೇಡ. ಗೊತ್ತಾದರೆ ಎಲ್ಲರೂ ಸುಮ್ಮನೆ ಗಾಬರಿ ಆಗ್ತಾರೆ, ಎಲ್ಲರೂ ಆರೋಗ್ಯನೂ ಹದಗೆಡತ್ತಪ್ಪ. ಅಂಥವ್ರು ಮಗುನ ಹೇಗೆ ಜೋಪಾನ ಮಾಡೋದಕ್ಕೆ ಸಾಧ್ಯ ಹೇಳು? ಅದಕ್ಕೆ ಮಗು ಜೋಪಾನ ಅಂತ ಹೇಳೋಣ. ಅಪ್ಪ, ನೀನಿಲ್ಲಿ ದೀಪ ಆರದೇ ಇರೋ ಹಾಗೆ ನೋಡ್ಕೊ. ನಾನು ಯಜಮಾನ್ರು ಇಬ್ಬರು ಹೋಗಿ ಪೂಜೆ ಮಾಡಿ ಬರ್ತೀವಿ. ದಯವಿಟ್ಟು ಈ ವಿಷಯದ ಬಗ್ಗೆ ಇನ್ನು ಚರ್ಚೆ ಬೇಡ. ಸರ್ತಿ, ಪಾರು ಹೇಳ್ತಾ ಇರೋ ಹಾಗೆ ಮಾಡೋಣ. ಇವಾಗ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಹೋಗಿ ಇನ್ನೊಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ. ಈ ವಿಷಯ 4 ಗೋಡೆ ಮಧ್ಯಾಹ್ನ ಇರಲಿ. ತಾಮಿನ ಚಿಕ್ಕಮ್ಮ ಸಾವಿತ್ರಮ್ಮಂಗೂ ಗೊತ್ತಾಗೋದು ಬೇಡ. ಸರಿ ದೊಡ್ಡ ಯಜಮಾನ್ರೆ. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಮಗೆ ಯಾಕತ್ತೆ ಈ ಶಿಕ್ಷೆ? ನಮಗೆ ಯಾಕೆ ಹೀಗಾಗ್ತಿದೆ? ಅರಸನಕೋಟೆಯವರು ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸಿದವರಲ್ಲ, ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಿದವರು ಅಲ್ಲ. ಅಂಥದ್ರಲ್ಲಿ ನಮ್ಮ ಮಗುಗೆ ಈ ಕಂಟಕ ಇದೆ ಅಂದರೆ ಹುಟ್ಟಿ 1 ತಿಂಗಳು ಕಳೆದಿರಲಿಲ್ಲ, ಆಗಲೇ ಕಿಡ್ನಾಪ್ ಆಗಿತ್ತು, ಮತ್ತೆ ಕಂಟಕ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳೋದತ್ತೆ? ಸಹಿಸ್ಕೊಳ್ದೆ ನಿನಗೆ ಬೇರೆ ದಾರಿನಾದ್ರೂ ಏನಿದೆ? ರತ್ನವೇಣಿ, ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಗುರುಗಳು ಕಂಟಕ ಇದೆ ಅಂತ ಸುಮ್ಮನೆ ಹೇಳಿಲ್ಲ, ಅದಕ್ಕೆ ಒಂದು ಪರಿಹಾರನೂ ಕೂಡ ಸೂಚಿಸಿದಾರಲ್ಲ. ತಡ ಮಾಡದೆ ಅವ್ರು ಹೇಳಿದ ಹಾಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ರೆ ಬರೋ ಕಂಟಕ ಪರಿಹಾರ ಆಗುತ್ತೆ ಅಂತ ಮಗಳಿಗೆ ಧೈರ್ಯ ಹೇಳೋದು ಬಿಟ್ಟು ನೀವೇ ಹೀಗೆ ಮಾತಾಡ್ತಿದ್ದೀರಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ಅದಕ್ಕೆ ಜನನಿ,
ನಿನ್ನ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಂಬ. ಗುರುಗಳಿಗೆ ಹೇಳಿದ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಆದಷ್ಟು ಬೇಗ ಹೊರಡೋಣ. ರತ್ನವೇಣಿ, ನೀವು ಮಗುಗೆ ಬೇಕಾಗಿರೋ ಬೆಚ್ಚಗಿನ ಬಟ್ಟೆ, ನೆಗಡಿ, ಶೀತ, ಜ್ವರ ಏನಾದರೂ ಬಂದರೆ ಬೇಸಿಕ್ ಮೆಡಿಸಿನ್ಸ್ ಇದೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಸರಿ ಅದಕ್ಕೆ ಅಖಿಲ, ನಮ್ಮ ಆದಿತ್ಯ ಪಾರ್ವತಿಯನ್ನು ಕರ್ಕೊಂಡು ಹೋಗೋಣ. ಅವ್ರನ್ನ ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿರಿ ಅಂತ ಹೇಳ್ತೀನಿ. ರಘುವಣ್ಣ, ಪಾರ್ವತಿಗೆ ಗುರುಗಳು ಹೇಳಿರೋ ಯಾವ ವಿಷಯನೂ ಗೊತ್ತು ಮಾಡೋದು ಬೇಡ ಅಂತ ಅನ್ನಿಸ್ತಿದೆ. ಯಾಕೆ? ಅದು ಅಣ್ಣ, ಮಗುಗೆ ಕಂಟಕ ಇದೆ, ಅದಕ್ಕೆ ನಾವು ಹರಕೆ ಸಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಪಾರ್ವತಿಗೆ ಏನಾದರೂ ಗೊತ್ತಾದರೆ ಅವಳು ಹೆದರ್ಕೊಂಡ್ಬಿಡ್ತಾಳೆ. ಅದು ಅಲ್ಲದೆ ಅವಳು ಮಗುನ ತನ್ನ ಸ್ವಂತ ಮಗು ಅಂತಾನೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಜನನಿ ಸೇವೆಗೆ ಅನಿವಾರ್ಯ, ಇಲ್ಲ ಅಂದಿದ್ರೆ ನಾನು ಜನನಿಗೂ ಬೇಡ ಅಂತಾನೆ ಹೇಳ್ತಿದ್ದೆ. ಗುರುಗಳು ಹೇಳಿದ ಜಾಗಕ್ಕೆ ಇನ್ನು ಅರ್ಧ ಗಂಟೆಯಲ್ಲಿ ನಾವೆಲ್ಲ ಹೊರಟರೂ ಕೂಡ ಅಲ್ಲಿಗೆ ಹೋಗಿ ತಲುಪಿ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ವಾಪಸ್ ಬರೋದ್ರಲ್ಲಿ ನಾಳೆ ರಾತ್ರಿ ಆಗತ್ತೆ. 2 ದಿನ ನಾವು ಮನೇಲಿ ಇರಲ್ಲ ಅಂತಂದಾಗ ಪಾರ್ವತಿಗೆ ಹೇಳಿ ಹೋಗ್ಬೇಕಲ್ವಾ? ಅಲ್ಲ, ಅವಳೇ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಏನು ಅಂತ ಹೇಳೋದು? ಅದಕ್ಕೆ ಬೇರೆ ಯಾರ್ದಾದ್ರೂ ಸ್ನೇಹಿತರ ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಡೋದು. ದಾಮಿನಿ ಇಲ್ಲಿದ್ದಿದ್ರೆ ಸ್ವಲ್ಪ ಅಲ್ಕಿರ್ತಿತ್ತು. ಅಂದ್ರೆ ಇಲ್ಲಿನ ಕಷ್ಟ ಸುಖ ಎಲ್ಲಾನು ಅವಳು ಒಬ್ಳೇ ಅಲ್ವಾ ಪಾರ್ವತಿಗೆ ಹೋಗಿ ಹೇಳೋದು. ಹೇಗೋ ದೇವ್ರದೇ, ಗುರುಗಳು ಬಂದಿದ್ದಾಗ ದಾಮಿನಿ ಮನೇಲಿ ಇರ್ಲಿಲ್ಲ. ಹಾಗಾಗಿ ನಾವು ಹೋಗೋ ವಿಷಯ ದಾಮಿನಿಗೂ ಹೇಳೋದೇ ಬೇಡ. ಅಲ್ಲ, ದಾಮಿನಿಗೆ ಹೇಳದೆ ಹೋದ್ರೆ ಪೂಜೆ ಮುಗಿಯೋವರೆಗೂ ಮನೇಲಿ ಹಚ್ಚಿಟ್ಟಿರೋ ನಂದಾ ದೀಪನ ಆರ್ದೇ ಇರೋ ಹಾಗೆ ಕಾಯೋರು ಯಾರು? ಅದಕ್ಕೆ ನಾನೇ ಇರ್ತೀನಿ. ಯಾಕಂದ್ರೆ ಇದು ನನ್ನ ಮೊಮ್ಮಗು ಜೀವದ ಪ್ರಶ್ನೆ. ದಾಮಿನಿಗೆ ಈ ಜವಾಬ್ದಾರಿ ಒಪ್ಸಿದ್ರೆ ನಿಜವಾದ ಉದ್ದೇಶ ಅವಳಿಗೆ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ನಾನೇ ಮನೇಲಿ ಉಳ್ಕೋತೀನಿ. ಅದಕ್ಕೆ ಜಯ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೊರಡ್ತಾ ಇದ್ದೀವಿ. ಕಾರ್ ರೆಡಿ ಇರಕ್ಕೆ ಹೇಳು. ಅಲ್ಲ ಅಕ್ಕ, ಭವಿಷ್ಯ ನುಡಿಯೋರು ಬಂದು ಹೇಳಿರೋದು ಹೆತ್ತ ತಾಯಿ ಶಿವಲಿಂಗಕ್ಕೆ ಪೂಜೆ ಮಾಡಬೇಕು ಅಂತ. ಮತ್ತೆ ನೀನ್ ಯಾಕೆ ಪೂಜೆ ಮಾಡೋದಕ್ಕೆ ಹೋಗ್ಬೇಕು? ಗಣಿ, ನಿನಗೆ ಎಷ್ಟೆಲ್ಲ ಹೇಳೋದು ಆ ಮಗುಗೆ ನಾನು ತಾಯಿ ತರಾನೆ ಅಂತ? ಯಾಕೆ ನಿನಗೆ ಅರ್ಥ ಆಗಲ್ವಾ? ಅದರ್ಥ ಆಯ್ತು, ಆದ್ರೆ ತಾಯಿ ತರ ಇರೋ ನೀನು ಪೂಜೆ ಮಾಡ್ತಿರೋದು ಅರ್ಸುನ್ ಕೋಟೆಲ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಿದ್ದೀರಲ್ಲ, ಅದು ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಲೋ ಗಣಿ, ಅದಕ್ಕೆ ದಡ್ಡ ಅನ್ನೋದ್ರಿಂದ ಜನನಿ ಮಗುನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ನಿನಗೂ ಗೊತ್ತಲ್ವಾ? ಅಂಥ ಮಗುಗೆ ಕಂಟಕ ಇದೆ ಅಂದರೆ ಜನನಿ ಸಹಿಸ್ಕೋತಾಳ? ಮಗು ಕಳೆದು ಹೋಗಿದ್ದಾಗ ವಾಪಸ್ಸು ಜನನಿ ಕೈಗೆ ತಂದ್ಕೊಟ್ಟಿದ್ದೆ ಮಗುನ ನಿಮ್ಮ ಭಾವ ಅಂತ. ನಿಮ್ಮ ಭಾವನೆ ಮಗುನ ಒಂದು ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡು ಹೋಗೋದಕ್ಕೆ ಜನನಿ ಹೇಗೆ ಆಡಿದ್ಲು ಅಂತ ನಿಮಗೂ ಗೊತ್ತಲ್ಲ. ಅರ್ಧ ಗಂಟೆ ಮಗು ಕಾಣದೇ ಇದ್ದಿದ್ದಕ್ಕೆ ಜನನಿ ಎಷ್ಟು ಗಾಬರಿ ಆದ್ಲು. ಅಂಥದ್ರಲ್ಲಿ ಮಗು ಕಂಟಕ ಇದೆ ಅನ್ನೋ ವಿಷಯ ಅವಳಿಗೇನಾದರೂ ಗೊತ್ತಾದರೆ ಅವಳು ಖಂಡಿತ ನೆಮ್ಮದಿಯಿಂದ ಇರಲ್ಲ ಗಣಿ. ಅದಕ್ಕೆ ನಾವೆಲ್ಲರೂ ಸೇರಿ ಅವಳಿಂದ ಈ ವಿಷಯನ ಮುಚ್ಚಿಡಬೇಕು ಅನ್ನೋ ನಿರ್ಧಾರ ಮಾಡಿತ್ತು. ನೋಡ್ಗಣಿ, ಅಪ್ಪ ಇವತ್ತು ಕೆಲ್ಸಕ್ಕೆ ರಜೆ ತಗೊಂಡು ದೀಪ ಕಾಯ್ತೀನಿ ಅಂತ ಹೇಳಿದ್ದಾರೆ. ನೀನು ಅಷ್ಟೇ ಆವಾಗವಾಗ ಹೋಗಿ ಮಗುನ ನೋಡ್ಕೊಂಬಂದು ಅದ್ರ ಯೋಗಕ್ಷೇಮದ ಬಗ್ಗೆ ನಂಗೆ ತಿಳಿಸ್ತಾ ಇರಬೇಕು, ಸರಿನಾ? ನೀನೇನು ಯೋಚನೆ ಮಾಡ್ಬೇಡಕ್ಕ, ನನ್ನ ಮೇಲೆ ನಂಬಿಕೆ ಇಡು. ನನಗೂ ಈಗ ಅರ್ಥ ಆಗಿದೆ, ಜನನಿ ಅಕ್ಕನ ಮಗುನೇ ನೀನು ಬಾವ ನಿಮ್ಮ ಮಗು ಅಂತ ಅನ್ಕೊಂಡಿದ್ದೀರ. ಆ ಮಗುಗೇನಾದರೂ ಆದರೆ ನನಗೆ ಅಳು ಬಂದಂಗಾಗುತ್ತೆ, ಭಯ ಆಗುತ್ತೆ. ಇನ್ನು ನಿಮಗೆ ಭಯ ಆಗದೆ ಇರುತ್ತಾ? ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾನು ಹಚ್ಚಿದ ದೀಪ ಆರ್ದಿರೋ ಹಾಗೆ ನೋಡ್ಕೋತೀನಿ. ಮಗು ಬಗ್ಗೆ ಅವಾಗವಾಗ ಫೋನ್ ಮಾಡಿ ನಿಂಗೆ ಹೇಳ್ತಾ ಇರ್ತೀನಿ.
ನಾವಿವತ್ತು ಹೊರಟ್ರೆ ನಾಳೆ ಸಂಜೆನೇ ಬರೋದು. ಇವಾಗೇನೋ ಅಪ್ಪ ಅಮ್ಮಂಗೆ ಹೇಳ್ದೆ ಹೊರಟ್ಬಿಡ್ಬೋದು, ಆದರೆ ನಾಳೆ ಸಂಜೆ ವಾಪಸ್ ಬಂದಮೇಲೆ ಕೇಳ್ತಾರಲ್ಲ, ಅವಾಗ ಏನು ಹೇಳೋದು? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಯಜಮಾನ್ರೆ. ನನಗೆ ಅರ್ಸನ್ ಕೋಟೆಗೆ ಹೋಗಿ ಅತ್ಯಮ್ಮನ ಹತ್ರ ಏನಾದರೂ ಒಂದು ಹೇಳಿ ಮಗು ನೋಡ್ಕೊಂಡು ಬರ್ತೀನಿ. ಯಾಕೆ ಚೆನ್ನಪ್ಪಣ ಒಂಥರ ಡಲ್ ಆಗಿದೆಯಾ? ಏನೂ ಇಲ್ಲ ಬಿಡು ರಮೇಶ. ಚೆನ್ನಪ್ಪಣ ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಇದೆ ಅಂತ. ಅದೇನು ಅಂತ ಹೇಳು. ಪಾರ್ವತಿಗೆ ಹೇಳಲ್ಲ ಅಂದರೆ ಈ ವಿಷಯ ಹೇಳ್ತೀನಿ. ಯಾಕೆಂದರೆ ಈಗ ನಾನು ಹೇಳೋ ವಿಷಯ ಪಾರ್ವತಿಗೆ ಗೊತ್ತಾರೆ ತುಂಬ ನೊಂದ್ಕೊಂಡ್ಬಿಡ್ತಾಳೆ. ಹೌದಾ? ನಮ್ಮ ಪಾರ್ವತಿ ಕಣ್ಣಲ್ಲಿ ನೀರು ಬರೋ ವಿಷಯನ ನಾನಾದರೂ ಹೇಳ್ತೀನಾ? ಅದೇನು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಹೇಳಿ ಚೆನ್ನಪ್ಪಣ. ಮನೆಗೆ ದೊಡ್ಡ ಗುರುಗಳು ಬಂದಿರಲ್ಲ, ಅವರು ಚಿಕ್ಕ ಯಜಮಾನ್ರ ಮಗುಗೆ ಜೀವಕ್ಕೆ ಕಂಟಕ ಇದೆ ಅಂತ ಹೇಳಿದ್ದಾರೆ. ಆ ವಿಷಯ ಕೇಳಿದ ತಕ್ಷಣ ನಂಗೆ ಸಖತ್ತು ಹೊಳನೇ ಬಂದ್ಬಿಡ್ತು. ಅದಕ್ಕೆ ಆಚೆ ಬಂದ್ಬಿಟ್ಟೆ. ಕಂಟಕಕ್ಕೆ ಗುರುಗಳು ಏನು ಪರಿಹಾರ ಹೇಳಿಲ್ವಾ? ಹೇಳಿದ್ದಾರೆ ರಮೇಶ. ಜನನಿ ಅಮ್ಮವರು ಶಿವಪುರದಲ್ಲಿರೋ ಶಿವಲಿಂಗಕ್ಕೆ ಪೂಜೆ ಮಾಡಬೇಕಂತೆ. ಅದಕ್ಕೆ ರಘು ಅಪ್ಪ ಅವರು, ಅಖಿಲ ಅಮ್ಮವರು ಜನನಿ ಅಮ್ಮವ್ರ ಮಗುನ ಕರ್ಕೊಂಡು ಶಿವಪುರ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ದೇವ್ರ ದಯದಿಂದ ಕಂಟಕ ಪರಿಹಾರ ಆದರೂ ಸಾಕು. ಅಕ್ಕ, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಎಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸ್ದೆ. ನೋಡಿದ್ರೆ ಹೂವು ದೇವ್ರ ಎಡಗಡೆಯಿಂದ ಬಿದ್ಬಿಡ್ತಕ್ಕ. ಓ, ರತ್ನವೇಣಿಯವರು ಮತ್ತೆ ಬಂದ್ಬಿಟ್ರಾ? ಅಕ್ಕ, ಚೆನ್ನಪ್ಪ ಬ್ಯಾಗ್ ಎಲ್ಲ ತಗೊಂಡು ಹೋಗ್ತಿದ್ದಾನೆ. ಯಾರು ಊರಿಗೆ ಹೋಗ್ತಿದ್ದಾರೆ? ನಾವೇ ಅಂದ್ರೆ ನಾನೇ ಬರ್ತಿದ್ದೀನಾ? ಇಲ್ಲ ದಾಮಿನಿ. ಯಾಕೆ? ದಾಮಿನಿ, ಜನನಿ ಫ್ರೆಂಡ್ ಮಗು ನಾಮಕರಣ ಇದೆಯಂತೆ. ಪ್ರೀತು ತುಂಬ ಬ್ಯುಸಿ ಇದ್ದಾನೆ. ಅವನು ಅವಳ ಜೊತೆ ಹೋಗೋಕ್ಕಾಗಲ್ಲ. ಮಗು ಜೊತೆ ಒಬ್ಳನ್ನೇ ಹೇಗೆ ಕಳಿಸೋದು? ಅದಕ್ಕೆ ನಾನು ರಘು ಇಬ್ಬರು ಹೋಗ್ತಾ ಇದ್ದೀವಿ. ಅಲ್ಲ, ನಾನು ಆಚೆ ಎಲ್ಲ ಹೋಗಿ ತುಂಬ ದಿನಗಳಾಯ್ತು. ಅಕ್ಕ, ಪ್ಲೀಸ್ ಅಕ್ಕ, ನಾನು ಬರ್ತೀನಿ. ಕರೆದಿದ್ದಾರೆ ಅಂತ ಮನೆಯವರೆಲ್ಲ ಹೋಗಕ್ಕಾಗತ್ತಾ? ಇಲ್ಲಿ ನೋಡು, ಈಗ ನಾನು ಹೋಗ್ತಿಲ್ಲ. ಹೌದು ದಾಮಿನಿ, ನೀನು ಇವ್ರ ಜೊತೆ ಮನೇಲೇ ಇರು. ಸರಿ ಅಕ್ಕ. ಇದು ದೇವರ ಆಜ್ಞೆ ಐತಿ. ಕರುಳಬಳ್ಳಿಗೆ ಕಂಟಕ ಕಾದೈತಿ. ಜನನ ಮರಣ ಅನ್ನೋದು ನಮ್ಮ ಕೈಯಾಗಿಲ್ಲ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಪಾರ್ವತಿ, ಪಾಪು, ಅಬ್ಬಬ್ಬಬ್ಬಬ್ಬಾ, ರೇಷ್ಮೆ ಸೀರೆ, ಒಡವೆ, ಹಾ, ನಾನು ಇಲ್ಲದೆ ಇರೋ ಸಮಯದಲ್ಲಿ ಈ ರೇಂಜಿಗೆ ಬೆಳೆದು ಬಿಡ್ದಾರಾ? ಜನನಿ, ಮಗು ಕಾಲು ಕೊಟ್ಟಿಯಾ?
ಚೆನ್ನಪ್ಪಣ್ಣ ಕಾರಲ್ಲೆಲ್ಲ ಬ್ಯಾಗ್ಗಳನ್ನ ಇಡ್ತಾ ಇದ್ರು. ಯಾರು ಎಲ್ಲಿ ಹೋಗ್ತಾ ಇದ್ದಾರೆ? ಅದು ಅತ್ತಿಗೆ ಅಣ್ಣ ಜನನಿ ಮಗು ಒಂದೆರಡು ದಿನ ಊರಲ್ಲಿರಲ್ಲ. ನಿನಗೂ ಹೇಳಬೇಕು ಅಂತಾನೇ ಇದ್ರು, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಏನೋ ನೀವು ಊರಲ್ಲಿರಲ್ವಾ?